ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೋದಿ ವಿರುದ್ಧ ಮಾಜಿ ಸೇನಾ ಮುಖ್ಯಸ್ಥರು ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ. ವೀರ ಯೋಧರ ಕಾರ್ಯಾಚರಣೆಯನ್ನ ರಾಜಕೀಯ ಲಾಭದಲ್ಲಿ ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಅವರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸರ್ಜಿಕಲ್ ದಾಳಿ ಮಾತ್ರವಲ್ಲದೆ ಸೇನೆಯನ್ನ ಮೋದಿಯ ಸೇನೆ ಅಂತ ಕೂಡ ಕರೆದಿದ್ದಕ್ಕೆ ಇದೀಗ ಆಕ್ಷೇಪ ವ್ಯಕ್ತ ಆಗಿದೆ. ರಾಜಕೀಯ ಲಾಭಕ್ಕಾಗಿ ಸೇನೆಯ ಹೆಸರನ್ನ ಬಳಸದಂತೆ ನಿರ್ಬಂಧವನ್ನ ಹೇರಬೇಕು ಅಂತ ಹೇಳಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3 ಸೇನೆಗಳ ಪರಮೋಚ್ಚ ಕಮಾಂಡರ್ ರಾಷ್ಟ್ರಪತಿಗೆ ಇದೀಗ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಮೈಸೂರು ಚಿತ್ರದುರ್ಗದ ರ್ಯಾಲಿಯಲ್ಲಿ ಸೇನೆಯ ಹೆಸರಿನಲ್ಲಿ ಮತವನ್ನ ಕೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ನಿವೃತ್ತ ಸೇನಾ ಮುಖ್ಯಸ್ಥರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್. ಇದೀಗ ಸೇನಾ ಮುಖ್ಯಸ್ಥರ ಆಕ್ರೋಶಕ್ಕೆ ಕಾರಣ ಏನು ಅಂತ? ಖಂಡಿತವಾಗ್ಲೂ ಯಶೋಧ, ಇತ್ತೀಚೆಗೆ ಚುನಾವಣೆ ಆರಂಭ ಆಗಿರೋದ್ರಿಂದ ಏನು ಪ್ರಚಾರದ ವಿಚಾರಗಳಲ್ಲಿ ಸೇನೆಯನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬಂದಿತ್ತು. ಈ ಹಿಂದೆ ಏರ್ ಸ್ಟ್ರೈಕ್ ಏನಾಯ್ತು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಅದಾದ ಬಳಿಕ ಏನು ನಮ್ಮ ಅಭಿನಂದನ್ ಅವ್ರನ್ನು ಕೂಡ ಭಾರತಕ್ಕೆ ಕರೆ ತಂದ್ರು. ಈ ಎಲ್ಲಾ ವಿಚಾರಗಳನ್ನು ಕೂಡ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಳಕೆ ಮಾಡ್ಕೊಳ್ತಿದ್ರು. ಜೊತೆಗೆ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಈ ವಿಚಾರಗಳನ್ನ ಬಳಕೆ ಮಾಡ್ಕೊಳ್ತಿದ್ರು. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಭಾಷಣ ಮಾಡಬೇಕಾದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಭಾರತೀಯ ಸೇನೆಯನ್ನ ಮೋದಿ ಸೇನೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯಿಂದ ಈಗಾಗಲೇ ಸೇನಾಧಿಕಾರಿಗಳು ಗರಂ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಬೀರ್.